ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅರ್ಪಿತಾ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆಯಲ್ಲೇ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ಇನ್ನು ನನ್ನ ಮತ್ತೊಂದು ದಿನದ ವಿಡಿಯೋ. ಬೆಳಿಗ್ಗೆಲ್ಲ ಸ್ವಲ್ಪ ಬಾಗಿಲೆಲ್ಲ ತೊಳೆದ್ಬಿಟ್ಟು ಇದು ನೈಟ್ ರುಬ್ಬಿಟ್ಟಿದ್ದೆಮ್ಮ ದೋಸೆ ಮಾಡೋಣ ಅಂತೇಳ್ಬಿಟ್ಟು. ದೋಸೆಗೆ ಏನಿಲ್ಲ, ಅಕ್ಕಿ ಮತ್ತು ಉದ್ದಿನಬೇಳೆ ಜೊತೆಗೆ ಸ್ವಲ್ಪ ಅನ್ನ ಹಾಕಿದ್ರೆ ನೆನೆ ಹಾಕಿದ್ದು ಅವಲಕ್ಕಿ ಇಷ್ಟು ರುಬ್ಕೊಳ್ಳೋದು. ಜೊತೆಗೆ ನೈಟೆಲ್ಲ ಮಾಡಿಬಿಟ್ಟು ಬೆಳಿಗ್ಗೆ ಉಪ್ಪು ಮತ್ತು ಒಂದು ಸ್ವಲ್ಪ ಚಿಟಿಕೆ ಸೋಡಾ ಹಾಕ್ಕೊಳ್ಳೋದು. ಇನ್ನು ನನ್ನ ಮಗನಿಗೆ ಅಂತೇಳ್ಬಿಟ್ಟು ಮಾವಿನ ಹಣ್ಣು ಕೊಡ್ತಾಯಿದ್ರು. ನಾನೊಂದು ಸ್ವಲ್ಪ ಹಾಲು ಕಾಯಿಸಿದ್ದೆ. ಅವನು ಅಳ್ತಾ ಇರ್ತಾನೆ ಅಂತೇಳ್ಬಿಟ್ಟು ಹಾಲು ಆರಲಿ ಅಂದ್ಬಿಟ್ಟು ಆ ಕಡೆ ಈ ಕಡೆ ಅಡುಗೆನ ಮಾಡ್ತಾಯಿದ್ದು. ಇನ್ನು ಆಲೂಗಡ್ಡೆ ಬೇಯಾಕಿದ್ದೆ. ನಮ್ಮ ಮನೆಯವ್ರು ಒಂದು ಕಡೆ ಸ್ನಾನ ಎಲ್ಲ ಮಾಡ್ಕೊಬಂದು ಪೂಜೆಗೆ ಅಂತೇಳ್ಬಿಟ್ಟು ಹೂವು ಎಲ್ಲ ಮುಡಿಸಿ ರೆಡಿ ಮಾಡ್ಕೊತಾಯಿದ್ರು. ಸಾಮಾನೆಲ್ಲ ನೈಟೇ ಬೆಳಗ್ಬಿಟ್ಟಿದ್ದೆ, ಬೆಳಿಗ್ಗೆ ಆಗಲ್ಲ ಅಂತೇಳ್ಬಿಟ್ಟು. ಹಂಗಾಗಿ ನೈಟು ಬೆಳಿಗ್ಗೆ ಒರೆಸಿಟ್ಟಿದ್ದೆ. ಇನ್ನು ಆಲೂಗಡ್ಡೆ ಬೇಯಾಕಿದ್ದೆ ಅಂತೇಳ್ಬಿಟ್ಟು ಅದನ್ನು ದೋಸೆಗೆ ಅದು ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಆಲೂಗಡ್ಡೆದು ಮಾಡ್ತಾಯಿದ್ದೀನಿ. ನನ್ನ ಮಗನಿಗೆ ಅವನು ಆಲೂಗಡ್ಡೆದು ಏನೋ ಒಂಥರ ಆಲೂಗಡ್ಡೆ ಹಾಕಿ ಪಾನಿಪುರಿನೇ ಅಲ್ಲಿ ಇದು ರೋಡ್ ಸೈಡ್ ಚಿಪ್ಸು ಅದು ಎಲ್ಲ ಆಲೂಗಡ್ಡೆ ಆಮೇಲೆ ಆಲೂಗಡ್ಡೆ ರೈಸು, ಆಲೂ ರೈಸು, ಏನೇನೋ ಆಲೂಗಡ್ಡೆಯಲ್ಲಿ ಏನು ಬರುತ್ತೋ ಅವೆಲ್ಲ ಇಷ್ಟನೇ ಪಡ್ತಾನೆ. ಅದು ಮಾಡಮ್ಮ ಇದು ಮಾಡಮ್ಮ ಅಂದ್ಕೊಂಡು ಒಂದು ಸ್ವಲ್ಪ ಊಟದಲ್ಲಿ ಈ ಚಿಕ್ಕ ಮಕ್ಳಿಗೋ ಏನೋ ಗೊತ್ತಿಲ್ಲ, ಒಂದು ಸ್ವಲ್ಪ ಕ್ರೇವಿಂಗ್ಸ್ ಜಾಸ್ತಿ ಅವನಿಗೆ. ಅದು ಮಾಡಬೇಕಿದು ಒಂದೇ ಥರ ಅಂದರೆ ಆಗಲ್ಲ. ಇನ್ನು ಚಿಕ್ಕವನು ಬೇಕಾದ್ರೆ ಅವ್ನಿಗೆ ಯಾವುದಾದ್ರು ಸರಿ ಇದ್ರೂ ಅಡ್ಜಸ್ಟ್ ಮಾಡ್ತಾನೆ. ಇನ್ನು ಇವನು ದೊಡ್ಡವನು ಅದೇ ಬೇಕು ಇದೇ ಬೇಕು ಅಂತ ಅವಾಗಿಂದನೂ ಅಷ್ಟೇ, ಚಿಕ್ಕಿದ್ರಿಂದನೂ ಅವ್ನಿಗೆ ಅದೇ ರೀತಿಯೇ ಇದ್ದಾನೆ. ಇನ್ನು ಚಿಕ್ಕವನು ಏನು ಮಾಡ್ತೈತೆ ಅಂತ ನೋಡ್ತಾವನೆ. ಅವ್ನಿಗೇನು ಬೇಡ, ಈ ಥರ ಪಲ್ಯ ಗಿಲ್ಯ ಏನು ಬೇಡ ಅವನಿಗೆ. ದೋಸೆ ಹಾಕ್ಕೊಟ್ರೆ ಸಾಕು, ಆ ಥರ ತಿಂತಾನೆ. ಇನ್ನು ಇಡ್ಲಿ ಮಾಡಿದ್ರು ತಿನ್ನಲ್ಲ, ಎಲ್ಲ ನುಗ್ಗಿತಾನೆ. ಹಂಗಾಗಿ ದೋಸೆನೇ ಜಾಸ್ತಿ, ದೋಸೆ ಪೂರಿ ಇಂಥವು ಇಷ್ಟಪಡ್ತಾನೆ. ಇನ್ನು ಅವನು ಎತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ದಾನೆ ನನಗೆ. ಹಂಗೂ ಸ್ವಲ್ಪ ದೋಸೆನಾರು ಹಾಕ್ಕೊಟ್ಬಿಡೋಣ ಅವನಿಗೆ. ಬೇಗ ಎದ್ದೋಗ್ಬಿಡ್ತಾನಲ್ಲ 6 ಗಂಟೆಗೆ. ಸ್ವಲ್ಪ ಹೊತ್ತು ಆಟ ಆಡೋದು, ಹಾಲೆಲ್ಲ ಕುಡ್ದಿರ್ತಾನೆ. ಬೆಳಗ್ಗೆ ಟೈಮ್ ಮಕ್ಳಿಗೆ ಹಸು ಆಗುತ್ತೆ ಅಂತೇಳ್ಬಿಟ್ಟು ಮೇಲ್ಗಡೆ ಒಂದು ಸ್ವಲ್ಪ ಟೆರೆಸ್ ಮೇಲೆ ಹಂಗೂ ಆಡ್ತಾನೆ. ಅದಕ್ಕೆ ಅವನಿಗೆ ಪಲ್ಯ ಆದಮೇಲೆ ಮಾಡೋಣ ಅಂತೇಳ್ಬಿಟ್ಟು ರಿಸಿ ಹೋಗೋ ಟೈಮ್ ಅಷ್ಟರಲ್ಲಿ ಇದನ್ನು ದೋಸೆ ಒಂದು ಹಾಕ್ಕೊಡೋಣ ತಿಂತಾ ಇರಲಿ ಅಂದ್ಬಿಟ್ಟು ಅದಕ್ಕೆ ತುಪ್ಪ ಸವರ್ಬಿಟ್ಟು ಹಾಕ್ಕೊಡ್ತೀನಿ. ಇನ್ನು ತುಪ್ಪ ಸೀಟಿದ್ರೆ ಸಾಕು. ನಾನು ದೋಸೆ ಮೇಲೆ ಬಿಟ್ಬಿಡ್ತೀನಿ, ಸೀಟ್ಬಿಡ್ತೀನಿ ಹಂಗೇನೆ ದೋಸೆ ಮೇಲೇ. ಇಲ್ಲ ಟೊಮೆಟೊ ಸಾಸು, ಅವ್ನು ಟೊಮೆಟೊ ಸಾಸ್ ಅಂದರೆ ಅದು ಇಷ್ಟ. ಇನ್ನು ಎಣ್ಣೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ಸೈಡಲ್ಲಿ ಹಂಗೆ ಎಣ್ಣೆ ಹಾಕ್ತೀನಿ. ಇನ್ನು ಟೊಮೆಟೊ ಸಾಸಲ್ಲಿ ತಿಂತಾನೆ. ಅದು ಫಸ್ಟೇ ಸಾಸ್ ತಿನ್ಕೊಬಿಡ್ತಾನೆ, ಆಮೇಲೆ ಅದನ್ನು ತಿಂತಾನೆ ದೋಸೆನ. ಇನ್ನು ಹಿಟ್ಟಿಗೆ ಇಷ್ಟೇ ರುಬ್ಬಿಟ್ಕೊಂಡಿದ್ದೆ. ಅದನ್ನು ಬೆಳಗ್ಗೆ ಟೈಮಲ್ಲಿ ಸೋಡಾ ಮತ್ತು ಅದನ್ನು ಹಾಕ್ಕೊಳ್ಳೋದು. ಸ್ವಲ್ಪ ಎಣ್ಣೆ ಅನ್ನಿಸ್ತಾ ಇದ್ದೀನಿ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಇನ್ನೊಂದು ಕಡೆ ಅವೆಲ್ಲ ಹಚ್ಕೊಂಡೆ. ಸ್ವಲ್ಪ ಅಡುಗೆನ ಮಾಡಿ ಅವನ್ನ ಬೇರೆ ಕಡೆಗೆ ಮೈಂಡ್ ಡೈವರ್ಟ್ ಮಾಡಿ ಕೆಳಗಡೆ ಬಿಡಬೇಕು. ಇಲ್ಲಾಂದರೆ ಅವ್ನು ಅಳ್ತಾ ಇದ್ದಾಗ ಎತ್ಕೊಳ್ಳಿಲ್ಲ ಅಂದರೆ ಇನ್ನೂ ಜಾಸ್ತಿನೇ ಅಳೋಕ್ಕೆ ಶುರು ಮಾಡಿಬಿಡ್ತಾನೆ. ಇನ್ನು ಒಂದು ಕಡೆ ದೋಸೆ ಹಾಕ್ಕೊಂಡು ಇನ್ನೊಂದು ಕಡೆ ಟೈಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಪಲ್ಯ ಒಗ್ಗರಣೆ ಮಾಡ್ಕೊತಾಯಿದ್ದೀನಿ. ಪಲ್ಯಗೆ ಏನಿಲ್ಲ, ಎಣ್ಣೆ, ಸಾಸಿವೆ, ಕಡಲೆಬೇಳೆ ಮತ್ತು ಜೀರಿಗೆ ಒಂಚೂರು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ, ಫ್ಲೇವರ್ ಕೊಡುತ್ತೆ ಅಂತ ಹೇಳ್ಬಿಟ್ಟು. ಕರ್ಬೇವಿನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಹಾಕ್ದಾಗೇ ಅದು ಚೆನ್ನಾಗಿ ಫ್ರೈ ಆಗಲಿ ಅಂತ ಹೇಳ್ಬಿಟ್ಟು ಆವಾಗಲೇ ರುಚಿ ಎಷ್ಟು ಬೇಕೋ ಆಲೂಗಡ್ಡೆಗೂ ಸೇರಿಸಿ ಹಾಕ್ಬಿಡ್ತೀನಿ. ಇನ್ನು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಅದೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಒಂಥರ ಬಾಡಿರ್ತದೆ ನೋಡಿ, ಆ ಥರ ಆಗಿದ್ಮೇಲೆ ಆಲೂಗಡ್ಡೆ ಹಾಕ್ಕೊಳ್ಳೋದು. ಆಲೂಗಡ್ಡೆ ಹಂಗೂ ಬೆಂದಿರುತ್ತೆ. ನಾನೊಂದು 3 ವಿಸಲ್ಲೇ ಕೂಗಿಸ್ತೀನಿ. 3 ವಿಸಲ್ 4 ವಿಸಲ್ಲೇ ಆಗಿಬಿಡುತ್ತೆ. ಒಂದೊಂದ್ಸಲ ಗಟ್ಟಿ ಆಲೂಗಡ್ಡೆ ಇರ್ತವೆ, ಅವು ಹಿಂಗೆ ಅಮ್ಕಿದ್ರೂ
ಇದೇ ಆಗಲ್ಲ. ಹಂಗಾಗಿ ಇನ್ನು ಇದೊಂದು ಸ್ವಲ್ಪ ಹಂಗೆ ಮಾಡಿಕೊಂಡು ಇನ್ನು ಅವ್ನು ನನ್ನ ಮಗನ ಸ್ನಾನ ಮಾಡಿಯೆಲ್ಲ ಕಳಿಸಿದ್ರು ನಮ್ಮ ಮನೆಯವರು. ಅಲ್ಲೊಂದು ಸ್ವಲ್ಪ ರೆಡಿ ಮಾಡ್ಕೊತಾ ಇದ್ದೆ ಅವನ್ನ. ಇನ್ನು ಅವ್ನ ಬಟ್ಟೆ ಶೂ ಅಂದ್ಕೊಂಡು ಈಗಿನ್ನೂ ಚಿಕ್ಕವನಲ್ವ, ಹಂಗಾಗಿ ಇನ್ನು ಕಾಯಿ ತುರಿ ಒಂದು ಸ್ವಲ್ಪ ತುರಿದು ಇಟ್ಕೊಂಡಿರ್ತೀನಿ ಅಂತ ಹೇಳಿದ್ನಲ್ಲ, ಅದೊಂದು ಸ್ವಲ್ಪ ಮತ್ತು ಕೊತ್ತಂಬರಿ ಸ್ವಲ್ಪ ಉದುರಿಸಿದ್ರೆ ಅದು ರೆಡಿ ಆಗುತ್ತೆ. ಆಲೂಗಡ್ಡೆ ನಾನು ಸ್ವಲ್ಪ ಹಾಕ್ಕೊಟ್ಟಿದ್ದೆ, ಇವನು ಒಂದು ಸ್ವಲ್ಪ ತಿಂತಾ ಇರಲಿ, ನಾನು ಹಾಕ್ತೇನೆ ಅಂತ. ಇವನು ತಿಂತಾನೇ ಇರಲಿಲ್ಲ, ಒಂದು ಸ್ವಲ್ಪ ತಿಂದವನು ಅಷ್ಟೇ. ಟೈಮ್ ಮಾತ್ರ ಬೆಳಗ್ಗೆ ಟೈಮ್ ಹೆಂಗೆ ಆಗ್ಬಿಡುತ್ತೋ ಗೊತ್ತಿಲ್ಲ. ಇನ್ನು ಪಾಪ ಎಲ್ಲರೂ ಎಷ್ಟೋ ಜನ ಮಕ್ಕಳು ಕಳಿಸಿ ಇನ್ನು ಅವ್ರು ರೆಡಿಯಾಗಿ ಅವರು ಕೆಲ್ಸಕ್ಕೆ ಹೋಗಿ ಅದೆಲ್ಲ ಹೆಂಗೆ ಮಾಡ್ತಾರೋ. ಆದರೂ ಹೆಣ್ಮಕ್ಳು ಜೀವನ ಅವ್ರಿಗೆ ಅವರೇ ಗ್ರೇಟು. ಯಾವುದೇ ಹೆಣ್ಮಕ್ಳಾಗಲಿ ಮಹಿಳೆ ಅಂದಮೇಲೆ ಅವ್ರಿಗೆ ಅವರೇ ಸಾಟಿ, ಇನ್ಯಾರಿಗೂ ಏನು ಕಮ್ಮಿ ಇಲ್ಲ ಅನ್ನೋ ರೀತಿಲೇ ಇರ್ತಾರೆ ಬಿಡಿ. ಪಾಪ ಈಗ ಮನೇಲಿ ಮಾಡಿ ಅವ್ರು ಹೊರ್ಗಡೆನೂ ಮಾಡಿ ತಿರ್ಗಿ ಸಾಯಂಕಾಲನೂ ಅಷ್ಟೇ ಹಂಗೆ. ಇನ್ನು ನನ್ನ ಮಗ ನನ್ನ ಶೂನ ಸರಿಯಾಗಿ ಹಾಕಿಲ್ಲ ಅಂತ ನಮ್ಮ ಮನೆಯವರು ಹಾಕ್ತಾವ್ರೆ ಬಂದು. ಮತ್ತು ಅವ್ರಿಗೆಲ್ಲ ಡೈಲಿ ಹಾಕೊಂಡೋಗಿ ರೂಢಿ ಇರುತ್ತೆ, ನಾವು ಯಾವಾಗೂ ಹಾಕೊಳ್ಳೋದು. ನಾನು ಒಂದೊಂದು ಸಲ ಹಾಕ್ತೀನಿ, ಒಂದು ಸೈಡ್ಗೆ ಕರೆಕ್ಟಾಗೆ ಹೆಂಗೈತೋ ಹಂಗೆ ನಾನು ಹಾಕಲ್ಲ. ಒಂದು ಸ್ವಲ್ಪಾರು ಏರುಪೇರು ಮಾಡಿರ್ತೀನಿ. ಇವ್ರು ಹಂಗಲ್ಲ, ಅವ್ರು ನೀಟಾಗಿರಬೇಕು ಅಂದ್ರೆ ಅದು ನೀಟಾಗಿರಬೇಕು, ಒಂಚೂರು ಆ ಕಡೆ ಈ ಕಡೆ ಹೋಗಂಗಿಲ್ಲ. ಇನ್ನು ಅವ್ನು ತಿನ್ನಲ್ಲಮ್ಮ, ನಾನು ಸಾಕು ತಿಂದಿದ್ದೀನಿ ಅಂತ ಹೇಳ್ತಾ ಇದ್ದ. ಇನ್ನು ಒಂದು ಸ್ವಲ್ಪ ನೀರೆಲ್ಲ ಕುಡಿಸ್ಬಿಟ್ಟು ಅವನಿಗೇನು ಮುಖಕ್ಕೆ ಇದು ಮಾಡಿರಲಿಲ್ಲ ಅಂದ್ಬಿಟ್ಟು ಸ್ವಲ್ಪ ಪೌಡ್ರ್ ಹಾಕ್ಬಿಟ್ಟು ಕಳಿಸ್ತಾ ಇದ್ದೀನಿ. ಇನ್ನು ನನ್ನ ಚಿಕ್ಕ ಮಗನೂ ಅಷ್ಟೇ, ಅವ್ನು ಸ್ನಾನ ಮಾಡಲಿ, ಅವ್ನು ತಿನ್ನಲಿ, ಅವ್ನು ಶೂ ಹಾಕೊಳ್ಳಿ, ಎಲ್ಲ ಕಡೆನೂ ಅವನ್ನೇನು ಮಾಡ್ತಾನೆ ಇವನು ಮಾಡಬೇಕು. ಅದಕ್ಕೆ ಹೇಳ್ತೀನಿ ನನ್ನ ಮಗನಿಗೆ, ನೀನು ಮಾಡಿದ್ನೇ ಮಾಡ್ತಾನೆ ಕಣೋ ಅವನು, ಸೈಲೆಂಟಾಗಿರೋ, ಇದು ಮಾಡಬೇಡ, ಒಳ್ಳೆ ಬುದ್ಧಿ ಕಲಿಯೋ ಅಂತ. ಅವನು ಇನ್ನೂ ನೀರೊಳಗೆ ಆಟ ಆಡೋದು, ಇನ್ನೂ ಅವನದು ಚಿಕ್ಕ ಏಜೇನೆ, ಇನ್ನೂ ಆ ಥರ ಬುದ್ಧಿ ಬಿಟ್ಟಿಲ್ಲ. ಇನ್ನೂ ಅಷ್ಟು ಗೊತ್ತಾಗಲ್ಲ. ಅವನೇನೋ ಕಿತ್ಕೊಬಿಟ್ರೆ ಇಲ್ಲ ಅದು ನನಗೆ ಬೇಕು, ಚಿಕ್ಕವನು ಅವ್ನಿಗೇನೋ ಕಿತ್ಕೊಂಡ, ಬಲೂನೇ ಆಗಲಿ ಇಲ್ಲ ಅವ್ನ ಶೂನೇ ಆಗಲಿ ಅಂತ ಸುಮ್ಮನಿರಲ್ಲ. ಇಲ್ಲ ಅದು ನಂದು, ಬೇಕೇ ಬೇಕು ನನಗೆ ಅಂತ ಈ ಥರ. ಅದು 2 ಗಂಡು ಮಕ್ಕಳೇ ಅಲ್ವಾ, ಹಾಗಾಗಿ ಪೈಪೋಟಿಗಳು. ಈಗಲೇ ಚಿಕ್ಕ ವಯಸ್ಸಲ್ಲಿ ಎಷ್ಟು ಚೆನ್ನಾಗಿ ಒಂದೊಂದು ಸಲ ನನ್ನ ತಮ್ಮ ಬಂಗಾರಿ, ಇನ್ನೊಂದೇನೋ ಅಂತಾನೆ, ನನ್ನ ಬಂಗಾರಿ ಅಂತಾನೆ. ಇನ್ನೊಂದು ಸಲ ನನ್ನ ತಮ್ಮ ತನು ನಾನಂದರೆ ತನು ಅಂತನಾರು ಅಂತಾನೆ, ಅವನು ಕನು ಅಂದಂಗೆ ಅನಿಸುತ್ತೆ. ಇವತ್ತನೇ ಸ್ನಾನ ಎಲ್ಲ ಮುಗಿಸಿ ಬಂದೆ, ಕೂದಲು ಒರೆಸ್ಬಿಟ್ಟು 1 ಗಂಟೆ ಆಗಿದೆ ನೋಡಿ. ಇನ್ನೇನು 1 ಗಂಟೆಗೆ 10 ನಿಮಿಷ ಐತೆ. ಇನ್ನು ನನ್ನ ಮಗನ ಕರ್ಕೊಂಡು ಬರಬೇಕು. ಬಿಸಿಲು ಈಗ ಮಾಡಿಕೊಂಡೆ ಸ್ನಾನ ಅಂತ ಹೇಳ್ಬಿಟ್ಟು. ಇನ್ನು ನನ್ನ ಮಗ ಚಿಕ್ಕವನು ಮಲಗಿದ್ದ, ಹಾಗಾಗಿ ಸ್ನಾನ ಮಾಡಿಕೊಂಡೆ. ಬೆಳಗ್ಗೆ ಎಲ್ಲ ಪೂಜೆ ಆಗಿತ್ತು. ಈಗ ಸ್ವಲ್ಪ ನಾನು ನನಗೆ ಕರ್ಪೂರ ಬೆಳಗಿದ್ದೇನೆ. ಇನ್ನು ಸ್ವಲ್ಪ ಮನೆಯೆಲ್ಲ ಇನ್ನು ಕ್ಲೀನ್ ಮಾಡಿಕೊಂಡೆ, ಬಾಕ್ಸು ಅದು ಇದು ಎಲ್ಲ ಹಂಗಂಗೆ ಇತ್ತು, ಅಂಟು ಹೊಡಿತಾ ಇತ್ತು ಅಂತ ಹೇಳ್ಬಿಟ್ಟು ಅದೆಲ್ಲನೂ ಒರೆಸ್ಕೊಂಡು, ಬಾಕ್ಸ್ ಎಲ್ಲ ಬೆಳಗ್ಗೆ ಇರಲಿಲ್ಲ, ಆ ಬಾಕ್ಸ್ ಎಲ್ಲ ಬೆಳ್ಕೊಂಡು ಇಷ್ಟೊತ್ತಾಯಿತು, ಟೈಮ್ 1 ಗಂಟೆ ಆಗೋಯಿತು. ಇನ್ನು ನಾನು ಸ್ವಲ್ಪ ಪೂಜೆ ಮುಗಿಸ್ಬಿಟ್ಟು ಮಾಡಿಕೊಂಡು ಇವಾಗ ಕೃಷಿ ಕರ್ಕೊಬರೋಕ್ಕೆ ಹೋಗ್ತಾ ಇದ್ದೀವಿ. ಇನ್ನೂ ಟೈಮ್ ಆಯಿತು ಅಂತ ಹೇಳ್ಬಿಟ್ಟು. ಇನ್ನು ನಮ್ಮ ಮನೆಯವರು ಶೂನ ಬುಕ್ ಮಾಡಿದರು, ಬಂದಿತ್ತು ಅದೊಂದು ಪಾರ್ಸಲ್ಲು. ಅವರು ಮಾಮೂಲಿ ಕೆಲ್ಸಕ್ಕೆ ಹೋಗ್ಬೇಕಾದವ್ರು ಎಲ್ಲರೂ ಬಟ್ಟೆ, ಶೂ ಮತ್ತು ಅಲ್ಲಿ ಏನಾಯಿತು ಅದು ಎಲ್ಲ ಬೇಕೇ ಬೇಕು, ಒಂದೇ ಥರ ಹಾಕೊಂಡು ಹೋಗೋಕ್ಕಾಗಲ್ವಲ್ಲ ಅವರು. ಹಾಗಾಗಿ ಮಳೆ ಅಂತೂ ಇವಾಗ ದಿನ ಬರ್ತಾನೆ ಐತೆ, ಒಂದು ದಿನಕ್ಕೆ ಒಂದ್ಸಲಾರು ಬಂದೇ ಬರುತ್ತೆ. ಇನ್ನು ಅಲ್ಲಿಂದ ಬಂದು ಊಟ ತಿನ್ನಿಸೋದು, ಅವ್ರಿಗೆ ಹಾಲು ಕೊಡೋದು ಅದೆಲ್ಲ ಮಾಮೂಲಿ. ಮಳೆ ಅಂತೂ ಚೆನ್ನಾಗಿ ಜೋರಾಗಿ ಹುಯ್ತಾ ಇತ್ತು. ಇನ್ನು ನಮ್ಮ ಮನೆಯವರು ಕೂಡ ಬಂದುಬಿಟ್ಟಿದ್ರು. ಮಳೆ ಒಂದು 5 ನಿಮಿಷದಲ್ಲಿ ನೆಂದೋಗವ್ರೆ. ಹಂಗಾಗಿ ಏನಾದ್ರು ತಿನ್ನೋಕ್ಕಾಯ್ತು ಅಂದರು ಅಂದ್ಬಿಟ್ಟು ಇನ್ನೇನು ನನ್ನ ಮಗನಿಗೂ ಸುಮ್ಮನೆ ಇರೋಲ್ಲ. ಇವನು ನಾನೇ ತುರಿತೀನಿ ಅಂತ ಕ್ಯಾರೆಟು ಇಲ್ಲ ತುರಿತಾನೆ. ಒಟ್ಟಿನಲ್ಲಿ ಒಂದಿನ ಮಾವಿನಕಾಯಿನ ಅವನೇ ತುರಿದು ಕೊಟ್ಟಿದ್ದ ಚಿತ್ರಾನ್ನ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು. ಇನ್ನು ಬೆಳಗ್ಗೆ ದೋಸೆ ಮಾಡಿದ್ದೆ, ಇವನು ಮಧ್ಯಾಹ್ನ ಪಡ್ಡು ಮಾಡಿಸ್ಕೊತಿಂದ, ದೋಸೆ ಬೇಡ ನನಗೆ ಅಂತ ಹೇಳ್ಬಿಟ್ಟು.
ದೋಸೆಗೆ ಅದರಲ್ಲೇ ಮಾಡುವ. ಅದು ಎಲ್ಲಿ ಹೇಳ್ತೀನಲ್ಲ ಅವ್ನಿಗೊಂದು ಸ್ವಲ್ಪ ಊಟದಲ್ಲಿ ಕ್ರೇವಿಂಗ್ಸೇ ಜಾಸ್ತಿ. ಇದೆಲ್ಲ ಇನ್ನೊಂದು ಥರ ಅಂತ ಹೇಳ್ಬಿಟ್ಟು ಅವನೇನೋ ಮಾತಾಡ್ತಾ ಇದ್ದಾನೆ. ನಾನೆಲ್ಲ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ. ಏನೇನು ಐತೆ ಅಂತ ಹೇಳ್ತಾ ಇದ್ದಾನೆ. ಅದರಲ್ಲಿ ಏನಿಲ್ಲ, ಮಾಮೂಲಿ ಎಣ್ಣೆ ಜೊತೆಗೆ ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು ಮತ್ತು ಮೆಣಸಿನ್ಕಾಯಿ ಜಾಸ್ತಿ ಹಾಕಲ್ಲ ಬಿಡಿ, ನಾನು ಮೆಣಸಿನ್ಕಾಯಿ ಪುಡಿ ಹಾಕ್ಬಿಡ್ತೀನಿ ಅಷ್ಟೇ. ಇದಕ್ಕೂ ಟೊಮೊಟೊ ಹಣ್ಣು ಇಬ್ಬರು ಅಷ್ಟೇ. ಟೊಮೊಟೊ ಹಣ್ಣು ಎಲ್ಲಿರುತ್ತೋ ಅಲ್ಲ ಹಾಕೊಂತೀವಿ. ಇವ್ರು ತಿಂತಿರಲಿಲ್ಲ. ಅದೇ ಹೊರ್ಗಡೆ ತಿಂಡಿ ಒಂದು ಸ್ವಲ್ಪ ಕಡಿಮೆ ಮಾಡಿಬಿಟ್ರೆ ಮನೇಲಿ ಇದ್ದಾಗ ಅಮ್ಮ ತಿನ್ನೋಕ್ಕೇನು ಇಲ್ಲ, ಏನಾರ ಕೊಡು ಅಂತ ಈ ಥರ ಕೇಳ್ತಾ ಇರ್ತಾನೆ. ಇನ್ನು ಹೊರ್ಗಡೆ ತಿಂಡಿ ಒಂದು ಪ್ಯಾಕೆಟ್ ತರ್ತೀವಿ, ಇನ್ನೇ ಸಣ್ಣಕ್ಕೆ ತಿಂದಿರ್ತಾನೆ, ಖಾಲಿ ಮಾಡಿರ್ತಾನೆ. ಇನ್ನು ಯಾವಾಗಲೂ ಏನು ಅಂತೇಳ್ಬಿಟ್ಟು ಮೊದಲೇ ಸಣ್ಣ ಅವನು ಇನ್ನು ಅವದೆಲ್ಲ ತಿಂದರೆ ಇನ್ನೂ ಇದಾಯ್ತಾನೆ ಅಂತೇಳ್ಬಿಟ್ಟು ಆದಷ್ಟು ಏನು ಕೇಳ್ತಾನೋ ಮನೇಲೇ ಮಾಡೋಕ್ಕೆ. ಅವ್ನು ಕೇಳಿದ ತಕ್ಷಣ ಆಗದೆ ಹೋದರೂ ಒಂದು ಸ್ವಲ್ಪ ಹೊತ್ತಲ್ಲಿ ಮಾಡಿಕೊಟ್ಬಿಡ್ತೀನಿ ಮಾತ್ರ. ಅದು ಹೀಗೆ ಇದ್ದೀನಿ. ಮುಂದೆನೂ ಇದೇ ರೀತಿ ಇರಲಿ ಅಂತ ನಾನು ಅನ್ಕೋತೀನಿ. ಇನ್ನು ನನ್ನ ಮಗ ನಿಂಬೆಹಣ್ಣು ಮಟನ್ ಸಾರು ಮಾಡಲಿ, ಏನೇ ಮಾಡಲಿ ಅವನಿಗೊಂಥರ ಆಸೆ. ಇನ್ನೆಲ್ಲ ನನ್ನ ಇದರಲ್ಲಿ ನಮ್ಮ ಈ ನಡೀತಾ ಇರೋ ಜೀವನದಲ್ಲಿ ನಮ್ಮ ಮಕ್ಕಳು ಬಿಟ್ಟರೆ ಇನ್ನೇನು ಬೇರೆ ಏನು ಬೇರೆಯವ್ರ ಬಗ್ಗೆನೇ ಅಲ್ಲಿ ಬೇರೆದು ಏನಾರಲ್ಲಿ ಥಿಂಕ್ ಮಾಡೋ ಇದೇ ಇಲ್ಲ. ಏನೋ ನನ್ನ ಮಕ್ಕಳನ್ನ ನಾವು ರೆಡಿ ಬಂದು ಅವ್ರ ಸ್ಕೂಲ್ಗೆ ಇಷ್ಟೇ ಆಗೋಗೈತೇವೆ. ಇನ್ನು ಬೇರೆ ಕಡೆ ನಮ್ಮ ಮೈಂಡೇ ಹೋಯ್ತಾ ಇಲ್ಲ ಎಲ್ಲೂ, ಹಂಗಾಗ್ಬಿಟ್ಟೈತೆ. ಇನ್ನು ಅವನೇನು ತಿರುಗ್ತೀನಿ ಅಂತ ಹೇಳ್ಬಿಟ್ಟು ಅದೆಲ್ಲ ಹಾಕ್ತೆ ಕುತ್ಕೊಂಡು ತಿರುಗ್ತಾ ಇದ್ದಾನೆ. ನಾನು ಚೆಲ್ಬಿಡ್ತಾನೇನೋ ಅಂತ ನಾನು ಇಲ್ಲ ಅಮ್ಮ ನಾನು ಚೆಲ್ಲಲ್ಲ ಅಂದ್ಕೊಂಡು ತಿರುಗ್ತೀನಿ ಅಂತ ಅವನು. ನಾನು ಸ್ವಲ್ಪ ಮಿಕ್ಸ್ ಮಾಡಿಕೊಡ್ತೀನಿ, ಆಮೇಲೆ ನೀನು ಮಿಕ್ಸ್ ಮಾಡುವೆ ಕೊಡಪ್ಪ ಅಂತ ಹೇಳ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಮಳೆ ಹುಯ್ತಾ ಇರೋ ವೆದರ್ಗೂ ಇದಕ್ಕೂ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಚುರುಮುರಿನ ಮಾಡಿದೆ. ಚೆನ್ನಾಗಿತ್ತು ಮಾತ್ರ. ಇದು ಊರ ಕಡೆ ಕಡಲೆಪುರಿನೇ, ಹಾಗಾಗಿ ಇಲ್ಲಿ ಕಡಲೆಪುರಿ ಒಂದು ಸ್ವಲ್ಪ ಉಪ್ಪು ಹೊಡಿತಾರೆ, ಆ ಥರ ಬರುತ್ತೆ. ಆದರೂ ಮಸಾಲೆ ಹಾಕ್ದಾಗ ಏನು ಅನಿಸಲ್ಲ. ಈ ಊರ ಕಡೆ ಕಡಲೆಪುರಿ ನೋಡಿ ಏನು ಚೆನ್ನಾಗೈತೆ. ಅದು ಉಪ್ಪೂ ಇರಲ್ಲ, ಏನೂ ಇಲ್ಲ, ಚೆನ್ನಾಗಿರುತ್ತೆ. ಇದು ಬಾಯಿ ಒಳಗೆ ಹಾಕ್ತಿರ್ತಾರೆ, ಉಪ್ಪು ಹೊಡೆದ್ಬಿಡ್ತಾರೆ. ಈ ಪುರಿ ಹಂಗೆ ತಿಂದರೂ ಏನೂ ಅನಿಸಲ್ಲ. ಹಾಗಾಗಿ ಚೆನ್ನಾಗಿತ್ತು. ಕೊನೆಯಲ್ಲಿ ಒಂದು ಸ್ವಲ್ಪ ನಿಂಬೆ ರಸ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ತಿನ್ನೋದಷ್ಟೇ. ಇನ್ನು ಅವತ್ತಿನ ವಿಡಿಯೋ ಅಲ್ಲೇ ಮುಗಿಸ್ಬಿಟ್ಟಿದ್ದೀನಿ. ಇದು ನೆಕ್ಸ್ಟ್ ದಿನದ್ದು ವಿಡಿಯೋ ಆಗಿರುತ್ತೆ. ಅದೇ ನೈಟ್ ಮಳೆ ಹುಯ್ದದ್ದು ಬೆಳಗ್ಗೆ ನೋಡಿ ಏನು ಚೆನ್ನಾಗಿ ಹಸ್ರಾಗಿ ಕಾಣಿಸ್ತೈತೆ ಅಂದರೆ ಈ ಕಣಗಳು ಇದು ಕಡ್ಡಿ. ಇನ್ನು ಬೇರೆ ಇದೆಲ್ಲ ನಮ್ಮ ಕಡೆ ಮಣ್ಣು ಅಂಥ ಚೆನ್ನಾಗಿಲ್ಲ ಹಾಕ್ಕೊಂಡು ಪಾಟ್ಗೆ. ಇನ್ನು ನಮ್ಮ ಮನೆಯವ್ರ ಹತ್ರ ಒಂದು ಸ್ವಲ್ಪ ಕೆಲಸದ ಹತ್ರ ತರಿಸ್ಕೊಂಡು ಆ ಮಣ್ಣು ಹಾಕಿದ್ದೀನಿ. ಆ ಮಣ್ಣಿಗಂತೂ ಯಾವ ಗಿಡನೂ ಬರಲ್ಲ. ಇನ್ನೇನು ಮಾಡೋದು, ಆ ಗಿಡ ಅಂತೂ ಹೂವು ಎನಿ ಟೈಮ್ ಬಿಡ್ತಾ ಇರುತ್ತೆ. ಅವೆರಡು ಅಷ್ಟೇ. ಅದು ಎಷ್ಟೊಂದು ಜನ ಕಿತ್ಕೊಂಡಿದ್ದಾರೋ ಅದನ್ನು ಕಡ್ಡಿನ, ಚೆನ್ನಾಗಿ ಬಿಡ್ತು. ಇನ್ನು ನನ್ನ ಮಗ ಏನೇ ಅಲ್ಲಿ ಏನು ಮಿಕ್ಕಿರುತ್ತೋ ಮನೆಯಲ್ಲಿ, ಈಗ ಮೊಸರು ವೇಸ್ಟ್ ಉಳಿಬೇಡ ಅಂದರೆ ಅದನ್ನು ತಗೋ ಗಿಡದೊಳಗೆ ಹಾಕ್ಬಿಡೋದು ಮೊಸರನ್ನ. ಈಗ ತಾನೇನು ಮಶ್ರೂಮ್ ಅವತ್ತು ತಂದಿದ್ದ ಅದೂ ಅಷ್ಟೇ. ಅದೇನಾದ್ರು ಒಂದು ಸ್ವಲ್ಪ ಬೇರು ಅದು ಇದು ಬಿಡ್ಸಾಕಿದ್ರು ಅದನ್ನು ತಗೋಬಿಡಿ. ಆ ಥರ ಗಿಡದೊಳಗೆ ಹಾಕಿ ಅದು ಗಟ್ಟಿಯಾಗುತ್ತೆ. ಒಂದೊಂದ್ಸಲ ತಡ್ಕೊಳ್ಳುತ್ತೆ ಗಿಡಗಳು, ಒಂದೊಂದ್ಸಲ ತಡ್ಕೊಳ್ಳೋದು. ನೆಲದೆಲ್ಲ ಅಂದರೆ ಕರಿಬೇವು ಗಿಡ ಅವಕ್ಕೆಲ್ಲ ಮೊಸರು ಹಾಕಿದ್ರು ನಡೆಯುತ್ತೆ. ಇದಕ್ಕೆ ಪಾಟಲ್ಲೆಲ್ಲ ಆ ಥರ ಆಗಲ್ಲ ಅಂತ ನನ್ನ ಅನಿಸಿಕೆ. ಇನ್ನು ಬೆಳಗ್ಗೆ ಎದ್ದು ಸ್ವಲ್ಪ ಬಾದಾಮಿ ತಿನ್ಕೊಂಡು ನೆನೆ ಹಾಕಿದ್ದೆ ನೈಟೇ. ಬಾದಾಮಿ ತಿನ್ಕೊಂಡು ಮೇಲ್ಗಡೆ ವಾತಾವರಣ ಚೆನ್ನಾಗಿತ್ತಲ್ಲ, ಹಂಗಾಗಿ ನಮ್ಮ ಮನೆಯವರು ಬೇಗನೆ ಹೊರಟೋದ್ರು. 6:30ಗೆ ಹೊಂಟೋದ್ರು ಯಾರೋ. ಈ ಕಮಿಷ್ನರ್ ಬರ್ತಾರೆ ಅಂತ ಹೇಳ್ಬಿಟ್ಟು. ಇನ್ನು ನನ್ನ ಮಗಳು ಇನ್ನೂ ಮಲಗಿದ್ರು ಅಂತ ಮೇಲ್ಗಡೆ ಟೆರೆಸ್ಗೆ ಹೋಗಿ ಹಂಗೆ ತಿರ್ಗಾಡ್ಕೊಂಡು ಬಂದೆ ಸ್ವಲ್ಪ. ಇನ್ನು ಬಂದು ಅವ್ನಿಗೆ ಹಾಲು ಕಾಯಿಸೋಕೆ ಅಂತೇಳ್ಬಿಟ್ಟು ಇಡ್ತೀನಿ. ಇನ್ನು ಎದ್ದೇಟ್ಕೆ ಬಿಡ್ಕೊತಾನಲ್ಲ ಅಂತ ಹೇಳ್ಬಿಟ್ಟು ಇನ್ನು ಚಿಕ್ಕದಾಗಿ ಒಂದು ರಂಗೋಲಿ ಬಿಟ್ಟಿದ್ದೀನಿ ಹೇಗಿದೆ ಅಂತ ಹೇಳಿ. ಇನ್ನು ಎಷ್ಟೇ ಬಿಟ್ರೂ ನನ್ನ ಮಕ್ಕಳು ಇಬ್ಬರು ಬಿಡಲ್ಲ. ತೀಟೆ ಮಾಡಿ ಅದನ್ನು ತೀಟೆ ಏನು ಮಾಡಲ್ಲ ಬಿಡಿ. ಇವ್ರಿಗೂ ನನ್ನ ಮಗ ಚಿಕ್ಕವನು, ಅವನೇ ಹೋಗಿ ಎಲ್ಲ ಹಿಂಗೆ ಕೈಲಿ ಮನೆ ತಾರಿಸ್ತಾರಲ್ಲ ಹಂಗೆ ತಾರಿಸ್ಬಿಡ್ತಾನೆ. ಅದು ಸುಮ್ಮನೆ ಇನ್ನು ಕೈಗೆ ಬಾಯಿಗೆ ಇದು ಮಾಡ್ಕೊತಾನಲ್ಲ ಅಂತ ಹೇಳ್ಬಿಟ್ಟು ಚಿಕ್ಕದು ಬಿಡ್ತೀನಿ. ಒಂದು 5 ನಿಮಿಷ ಇರುತ್ತೆ ಅಷ್ಟೇ.
ಇನ್ನು ಮನಿ ಪ್ಲ್ಯಾಂಟ್ ಒಂದು ಸ್ವಲ್ಪ ನೀರು ಚೇಂಜ್ ಮಾಡ್ತಾ ಇದ್ದರೆ ಚೆನ್ನಾಗಿರುತ್ತೆ ಗಿಡ ಅಂತೇಳ್ಬಿಟ್ಟು ಹಾಕಿದ್ದೀನಿ. ಇದಿನ್ನೂ ಚಿಕ್ಕದಾಗೆ ಇತ್ತು, ಒಟ್ಟಿನಲ್ಲಿ ಇಷ್ಟುದ್ದ ಬಂದೈತೆ. ಬರೀ ನೀರಲ್ಲಿಲ್ವ, ಹಂಗಾಗಿ ಮಣ್ಣಲ್ಲಿ ಹಾಕಿದ್ರೆ ಪ್ಲ್ಯಾಂಟಲ್ಲಿ ಅದು ಚೆನ್ನಾಗಿ ಬರುತ್ತೇನೋ. ನಾನು ಬರೀ ನೀರಲ್ಲೇ ಹಾಕಿರೋದು. ಇನ್ನು ಮಲಗಿದ್ಮೇಲೆ ಅಂದ್ಬಿಟ್ಟು ಹಾಲು ಕಾಯಿಸೋಣ ಅಂತ ಹೇಳ್ಬಿಟ್ಟು ಹಾಲು ಕಾಯಿಸ್ತಾ ಇದ್ದೀನಿ. ಇನ್ನು ಸಕ್ಕರೆನೇ ಯೂಸ್ ಮಾಡ್ತಾಯಿದ್ದೀನಿ. ಇನ್ನು ಇದಕ್ಕೆ ಸಕ್ಕರೆ ಹಾಕಿದ್ಮೇಲೆ ಹಾಲು ಕಾಯ್ಸೋಕ್ಕೆ ಶುರು ಮಾಡಿದ್ಮೇಲೆ ಇರುವಾಗ ಒಂದು ಸ್ವಲ್ಪ ಹಾಕ್ಬಿಡ್ತೀನಿ ಬೆಳಗ್ಗೆ ಟೈಮೇ. ಹೀಗಾಗಿ ಅದಕ್ಕೊಂದು ಸ್ವಲ್ಪ ಹಾಕ್ಕೊಂಡು ಅದು ಎಲ್ಲಿರುತ್ತೋ ಪಾಪ ಅದೇ ಜಾಗ ಫಿಕ್ಸ್ ಆಗ್ಬಿಟ್ಟೈತೆ ಆ ಇರುಗಳು. ಈಗ ಮಳೆಯೆಲ್ಲ ಹೋಗಿದ್ದಿತ್ತಲ್ಲ, ಹಂಗಾಗಿ ಸ್ವಲ್ಪ ಒಳಗಡೆ ಆ ಕಡೆ ಈ ಕಡೆ ಸೇರ್ಕೊಂಡಿರುತ್ತೆ. ಇನ್ನು ನಮ್ಮ ಮನೆಯವ್ರು ಯಾರು ಇರಲಿಲ್ವಲ್ಲ, ಹಂಗಾಗಿ ಏನು ಬೇಗ ಆಗುತ್ತೋ ಉದ್ನಿಟ್ಟು ಹಸಿಟ್ಟಿತ್ತು ಅಂತೇಳ್ಬಿಟ್ಟು ಒಂದು ಸ್ವಲ್ಪ ಹೊಂದಾಡ್ಕೊತಾ ಇದ್ದೀನಿ. ಹುಡುಗರಿಗೆ ಮಾಡಿಕೊಡೋಣ ಅಂತೇಳ್ಬಿಟ್ಟು. ಅದೇ ಸಿಹಿ ಇಂಥವಾದರೆ ತಿಂತಾರೆ, ಇನ್ನೂ ಬೇರೆ ಥರ ಅಷ್ಟು ಇಷ್ಟಪಡ್ತಾರೆ. ಈ ಸಿಹಿ ಹಂಗಿರೋದನ್ನ ನಾವು ತಿನ್ನಿಸ್ದೇ ಹೋದರೂ ಅವರೇ ತಿಂದು ಕೊಡಮ್ಮ ಅಂತ ತಿಂತಾರೆ. ಇನ್ನು ಬೇರೆದು ಅವ್ರಿಗೆ ಇಷ್ಟ ಇಲ್ಲದ ಊಟ ಮಾಡಿಬಿಟ್ರೆ ಬಾಯಿನೇ ಬಿಡಲ್ಲ. ಇನ್ನು ಹೋದ ವಿಡಿಯೋದಲ್ಲಿ ಏನು ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಏನು ನಿಮಗೆಲ್ಲ ಯಾವ ರೀತಿ ಇರಬೇಕಿತ್ತು ಅಂತ ಅನಿಸುತ್ತೆ ಅಂತೇಳ್ಬಿಟ್ಟು. ಇನ್ನು ಹಾಲು ಕಾಯಿಸ್ಕೊಂಡೆ, ನನ್ನ ಮಗನಿಗೆ ಸ್ವಲ್ಪ ಹೊತ್ತು ಆರಲಿ ಅಂತ ಬಿಟ್ಕೊಂಡಿದ್ದೀನಿ. ಇನ್ನು ಇವನಿಗೆಲ್ಲ ಯೂಸ್ ಮಾಡೋದು ನಾನು ಬೋರ್ಮಿಟನೇ. ಊರಲ್ಲಿ ಇದ್ದಾಗಿಂದನೂ ಬೋರ್ಮಿಟನೇ, ನಾನು ಚಿಕ್ಕದ್ರಿಂದನೂ ಕುಡಿತಾ ಇರೋದು ಬೋರ್ಮಿಟನೇ. ಹಾರ್ಲಿಕ್ಸು, ಆಮೇಲೆ ಬೂಸ್ಟು, ಇವೆಲ್ಲ ನಮಗೆ ಅದೇನು ಸೆಟ್ಟೇ ಆಗಲ್ಲ. ಈ ಬೋರ್ಮಿಟ ಒಂದು ಚಿಕ್ಕದ್ರಿಂದನೂ ಅಭ್ಯಾಸ ಆಗ್ಬಿಟ್ಟೈತೆ. ಇನ್ನು ನನ್ನ ಮಗನಿಗೂ ಅದನ್ನೇ ಅಭ್ಯಾಸ. ಚಿಕ್ಕವನು ಇವಾಗ ಕುಡಿತಾನೆ, ದೊಡ್ಡವನಂತೂ ಕುಡಿಯೋದೇ ಇಲ್ಲ. ಊರ ಕಡೆ ಹೋದಾಗ ಮಾತ್ರ ಎಮ್ಮೆ ಹಾಲೊಂದು ಅಂತ ಕಾಪಿ ಅಲ್ಲಿ ಚೆನ್ನಾಗಿರುತ್ತೆ ಅಂತ ಕುಡಿತಾನೆ. ಇಲ್ಲಿ ಬೆಂಗಳೂರಲ್ಲಿ ಪ್ಯಾಕೆಟ್ನ ಹಾಲ ಎಷ್ಟೇ ಚೆನ್ನಾಗಿ ಕಾಯಿಸಿ ಇದು ಮಾಡಿದ್ರು ಕುಡಿಯಲ್ಲ. ಇನ್ನು ಚಿಕ್ಕವನು. ಇನ್ನು ಉದ್ನಿಟ್ಟೆಲ್ಲ ಸ್ವಲ್ಪ ತಿಂದರು ಬೇಗನೆ ಅಲ್ವಾ, ಇನ್ನೇನು ಬೇರೆ ತಿಂಡಿ ಬೇಕು ಅಂತ ಹೇಳ್ಬಿಟ್ಟು ಒಂದು ಆಲೂಗಡ್ಡೆ ತಗೊಂಡು ನಾನೇ ಮಾಡ್ತೀನಿ ಅಂದ್ಕೊಂಡು ಹೊರಿಯೋಕೆ ಹೋಯ್ತಾನೆ. ಹಾಯ್. ನನ್ನ ಮಗನು ಹಾಯ್ ಅಂತ ಮಾಡ್ತಾ ಇದ್ದಾನೆ. ಇನ್ನು ಅದೊಂದು ಸ್ವಲ್ಪ ಹಚ್ಕೊಂಡು ಹೊರೆದ್ಬಿಟ್ಟು ಸ್ವಲ್ಪ ತೊಳೆದು ಸಣ್ಣಗೆ ಸ್ಲೈಸ್ ಥರ ಮಾಡಿಕೊಂಡು ಅದನ್ನು ಒಂದು ಲುಂಗಿ ಬಟ್ಟೆ, ತೆಳು ಬಟ್ಟೆ ಇರುತ್ತಲ್ಲ ನಿಮ್ಮದು ಆ ಮನೇಲಿ ಯಾವುದಾದ್ರು ರೀತಿ, ಆ ತೆಳು ಬಟ್ಟೆಲಿ ಆ ನೀರೆಲ್ಲ ಒಂದು ಸ್ವಲ್ಪ ಹಿಂಗೆ ಹಾಕ್ಬಿಟ್ಟು ಅದನ್ನು ಅದುಮೋದು ಅಷ್ಟೇ, ನೀರೆಲ್ಲ ಹೀರ್ಕೊಳ್ಳೋ ಥರ. ಇನ್ನು ಎಣ್ಣೆಗೆ ಹಾಕ್ಕೊಂಡು ಬೇಯಿಸ್ಕೊಳ್ಳೋದು ಅಷ್ಟೇ. ಅದಕ್ಕೆ ಜಾಸ್ತಿ ಖಾರ ಗೀರ ಏನೂ ಹಾಕಿಲ್ಲ ನಾನು. ಇದಕ್ಕೆ ಮಿಕ್ಸ್ ಮಾಡಿ ಇಟ್ಕೊಬಿಟ್ಟಿದ್ದೀನಿ. ಮಾವಿನಕಾಯಿಗೆ ಎಲ್ಲ ಬೇಕಲ್ಲ ಅಂತ ಹೇಳ್ಬಿಟ್ಟು ಉಪ್ಪು ಮತ್ತು ಮೆಣಸಿನ ಪುಡಿ ಜೊತೆಗೆ ಮೆಣಸಿನ್ಕಾಯಿ ಪುಡಿ ಅಷ್ಟೇ. ಇನ್ನು ಅವನ ಚಿಕ್ಕವನಿಗೆ ಇದು ಗೋಟಿ ಬಿಟ್ರೆ ಇನ್ನೇ ಅಷ್ಟೇ. ಇನ್ನು ಅವನಿಗೆಲ್ಲ ಊಟದಲ್ಲಿ ಕ್ರೇವಿಂಗ್ಸ್ ಇಲ್ಲ, ದೊಡ್ಡವನಿಗೆ ಮಾತ್ರ. ಇನ್ನು ಅದು ತಿಂದರು. ಇನ್ನು ಊಟ, ನಾಷ್ಟ, ಮನೆ ಒರೆಸೋದು, ಮನೆ ಕ್ಲೀನು ಅದೆಲ್ಲ ಬಿದ್ದದ್ದೇ. ಪಾತ್ರೆ ತೊಳೆಯೋದು, ಅವ್ರನ್ನ ಆಟ ಆಡಿಸೋದು, ಅವರು ಅಂಡದ್ದೆಲ್ಲ ಎತ್ತು ಮಡಿಗೋದು. ಇನ್ನು ಬೆಳಿಗ್ಗೆ ಸಂಜೆ ಅದೇನೇ ಆಗೋಗ್ತದೆ. ಇನ್ನು ಅವರು ಬಟ್ಟೆ ಊಟ ಮಾಡಿಸುವಾಗ ಗಲೀಜಾದರೆ ಇನ್ನು ಮತ್ತೊಂದು ಸಲ ಸ್ನಾನನ ಮೈಯೋ ತೊಳೆಯೋದು, ಇನ್ನು ಆ ಬಟ್ಟೆ ಒಗೆಯೋದು, ಇದೇನೇ ಬೆಳಿಗ್ಗೆ ಸಂಜೆ. ಇನ್ನು ಸಂಜೆ ಆಯಿತು ಅಂತ ಹೇಳ್ಬಿಟ್ಟು ಆಗೊಂದು ಸಲ ಇದು ನೆಕ್ಸ್ಟ್ ದಿನದ ವೀಡಿಯೋನೇ ಆಗಿರೋದ್ರಿಂದ ನಿನ್ನೆದು ಚುರುಮುರಿ ಮಾಡಿದ್ದು. ನೆಕ್ಸ್ಟ್ ದಿನ ಸಮೋಸ ಕೇಳ್ದೆ ಅಂದ್ಬಿಟ್ಟು ಈರುಳ್ಳಿ ಸಮೋಸನ, ಅದು ಆ ಟೈಮಲ್ಲಿ ಇದು ಹಸ್ಕೊಂಡಿರ್ತಾರಲ್ಲ ಅವರು ಮುಸ್ಲಿಮರು, ಆ ಟೈಮಲ್ಲಿ ಮಾಡಿದ್ದು ತಂದು ತಿಂದಿದ್ರು. ಆ ಟೈಮಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ತಿಂದಿದ್ದೆ, ಚೆನ್ನಾಗಿತ್ತು ಒಟ್ಟಿನಲ್ಲಿ. ಆದರೂ ಮನೇಲಿ ಮಾಡೋ ಟೇಸ್ಟ್ ಅವ್ರ ಟೇಸ್ಟ್ ಅಂತೂ ಆಗಲ್ಲ. ಅವ್ರು ಏನೇನು ಹಾಕ್ತಾರೋ ಗೊತ್ತಿಲ್ಲ. ನಾನೊಂದು ಸ್ವಲ್ಪ ಈ ಥರ ಮಾಡ್ತಾಯಿದ್ದೀನಿ. ಏನಿಲ್ಲ, ಎಣ್ಣೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಜೊತೆಗೆ ಈರುಳ್ಳಿ, ಈಗ ಒಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕಾದರೂ ಉಪ್ಪು, ಮೆಣಸಿನ್ಕಾಯಿ ಪುಡಿ ಮತ್ತು ಗರಂ ಮಸಾಲ ಪೌಡ್ರು, ಮತ್ತು ಈ ಚಾಟ್ ಮಸಾಲ ಪೌಡ್ರು ಅಂತಿರುತ್ತಲ್ಲ, ಆಮೇಲೆ ಧನಿಯಾ ಪೌಡ್ರು,
ಆ ಥರ ಎಲ್ಲ ಇದ್ದರೆ ಹಾಕ್ಕೊಳ್ಳಿ ಒಂದು ಸ್ವಲ್ಪ. ನಾನು ಪೆಪ್ಪರ್ ಪೌಡ್ರ್ ಒಂಚೂರು ಹಾಕ್ತಾಯಿದ್ದೀನಿ, ಮೆಣ್ಸಿನ್ಕಾಯಿ ಪುಡಿ ಹಾಕ್ಕೊಂಡ್ರೆ ಹಾಕ್ಕೊಳ್ಳಿ. ಇನ್ನು ಇದು ಮಸಾಲೆ ಇನ್ನೂ ಗರಂ ಮಸಾಲ ಪೌಡ್ರೂ ಹಾಕ್ಕೊಂಡ್ಕೊಂಡೆ. ಇನ್ನು ಚಾಟ್ ಮಸಾಲ ಅದೆಲ್ಲ ಇಲ್ಲ ಅಂದ್ಬಿಟ್ಟು ಮಾಮೂಲಿ ಬಿರಿಯಾನಿ ಪೌಡ್ರ್ ಇರುತ್ತಲ್ಲ ಅದನ್ನೇ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆ ಬಿಡ್ಕೋಬೇಕು ಜಾಸ್ತಿ, ಇಲ್ಲ ಅಂದರೆ ಸೀದೋಗುತ್ತೆ ಅದು ಚೆನ್ನಾಗಿ. ಜಾಸ್ತಿ ಎಣ್ಣೆನೂ ಬಿಡ್ಕೊಂಡ್ರೆ ಅಲ್ಲಿ ಮೈದಾ ಹಿಟ್ಟು ಹಾಕ್ದಾಗ ಇದಾಗುತ್ತೆ. ಹಾಗಾಗಿ ಒಂದು ಸ್ವಲ್ಪ ನೋಡಿಕೊಂಡು ಬಿಟ್ಕೊಳ್ಳಿ. ಇನ್ನು ಲಾಸ್ಟ್ನಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇಷ್ಟೇ, ಅದನ್ನು ಫ್ರೈ ಮಾಡಿ ಇಟ್ಕೊಳ್ಬೇಕು ಒಂದು ಕಡೆ. ಇನ್ನು ಆವಾಗಲೇ ಮೈದಾ ಹಿಟ್ಟು ಚೆನ್ನಾಗಿ ಮಿದ್ದಿ ಇಟ್ಟಿದ್ದೆ. ಸ್ವಲ್ಪ ಹೊತ್ತು ಆದಮೇಲೆ ಇನ್ನು ಮೈದಾ ಹಿಟ್ಟನ್ನ ಚೆನ್ನಾಗಿ ಈ ಥರ ನಾರ್ನಂಗೆ ಬಂದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ನೀಟಾಗೆ ಒಂದು ಇದರಲ್ಲಿ ಇಟ್ಕೊಂಡೆಲ್ಲ ಮಾಡ್ತಾರೆ. ಆ ಥರ ಏನೂ ಮಾಡಿಲ್ಲ, ನನಗೆ ಹೇಗೆ ಬರುತ್ತೋ ಆ ಥರನೇ ಮಾಡಿರೋದು. ಇನ್ನು ದೊಡ್ಡದಾಗಿ ಇದೇ ಸೈಜಲ್ಲಿ ಇದೇ ಅಳತೆಯಲ್ಲಿ ಬರಬೇಕು ಅಂತ ಅದೇ ಅಳತೆಯಲ್ಲಿ ಕಟ್ ಮಾಡ್ಕೊತಾರೆ. ನಾನು ಆ ರೀತಿ ಏನೂ ಮಾಡಿಲ್ಲ, ಹೆಂಗಿದ್ರೂ ತಿನ್ನೋದೇನೆ ಅಂತೇಳ್ಬಿಟ್ಟು ಈಗ ಮಾಡ್ತಾಯಿದ್ದೀನಿ ಅಷ್ಟೇ. ನನಗೆ ಹೇಗೆ ಬರುತ್ತೋ ಆ ಥರ. ಇನ್ನು ಇದು ಎಷ್ಟೇ ಅಗಲಕ್ಕೆ ಒತ್ತಿದ್ರೂ ಹಿಂಗೆ ಬಿಟ್ಟಡ್ಕೆನೇ ಚಿಕ್ಕದಾಗೆ ಆಗಿಬಿಡುತ್ತೆ. ಸ್ವಲ್ಪ ನೋಡಿ ಅಲ್ಲಲ್ಲೇ ಒತ್ತುತ್ತಾ ಇರಬೇಕು. ಹಿಂಗೆ ಒತ್ತಿ ಅದನ್ನು ಸ್ವಲ್ಪ ತೆಳುವಾಗಿ ಒತ್ತಬೇಕು, ಅಗಲವಾಗಿ ಒತ್ತಬೇಕು ಮತ್ತು ತೆಳುವಾಗಿ ಒತ್ತಬೇಕು. ಇನ್ನೊಂದು ಕಡೆ ಇದನ್ನು ಒತ್ತಿ ಎಲ್ಲ ಇಟ್ಕೊಂಡು ನಮಗೆ ಎಷ್ಟು ಬೇಕಷ್ಟು. ಇನ್ನು ದೊಡ್ಡದಾಗಿ ಒತ್ತಿದ್ರೆ 2-5 ಆಗುತ್ತೆ. ಇನ್ನು ನೋಡಿ ಕ್ಲೀನಾಗಿ ರೌಂಡ್ ಶೇಪ್ ಬಂದು ಈ ಥರ ಉದ್ದುದ್ದಕ್ಕೆ ಕಟ್ ಮಾಡ್ಕೋಬೇಕು. ಇಲ್ಲ ಫಸ್ಟೇ ಎಲ್ಲ ಒತ್ಕೊಂಡು ತವ ಮೇಲೆ ಬೇಯಿಸ್ಕೊಂಡು ಆಮೇಲೆ ಅದನ್ನು ತವ ಮೇಲೆ ಬೇಯಿಸ್ಕೊಂಡು ಅಂದರೆ ಒಂದು ಸ್ವಲ್ಪ ಬೆಚ್ಚಗಾಗಬೇಕು, ಒಂದು ಸ್ವಲ್ಪ ಅಷ್ಟೇ ಲೈಟಾಗಿ. ಹಂಗಂತ ಎಲ್ಲ ರೀತಿ ಈ ಥರ ರೊಟ್ಟಿ ಬೇಯಿಸ್ತೀವಲ್ಲ ಆ ಥರ ಹಾಗೇನಿಲ್ಲ, ಸ್ವಲ್ಪ ಲೈಟಾಗೆ ಬಿಸಿ ಆಗೋ ಥರ ಮಾಡಿಕೊಂಡು ನಾನು ಕಟ್ ಮಾಡಿ ಆದಮೇಲೆ ತವ ಮೇಲೆ ಹಾಕ್ಕೋತಾ ಇರೋದು. ಹಾಕ್ಕೊಂಡು ಇನ್ನೊಂದು ಕಡೆ ಒಂದು ಸ್ವಲ್ಪ ಮೈದಾ ಹಿಟ್ಟನ್ನೇ ನೀರೊಳಗಡೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು, ಸ್ವಲ್ಪ ಚೂರು ಗಟ್ಟಿಯಾಗೇ. ಇನ್ನು ಇದನ್ನು ಬೇಯಿಸ್ಕೊಂಡು ಈ ಥರ ಎಲ್ಲನೂ ಎಷ್ಟು ಕಟ್ ಮಾಡ್ಕೊಂಡು ಸ್ವಲ್ಪನೇ ಮಾಡಿದ್ದು, ನಾನು ಜಾಸ್ತಿ ಮಾಡಿಲ್ಲ. ಏನೇ ಆಗಲಿ, ಈಗ ಚಿಪ್ಸ್ ಮಾಡಿದೆ ಬೆಳಗ್ಗೆ, ಅದು ಅಷ್ಟೇ ಒಂದು ಆಲೂಗಡ್ಡೆಲಿ ಆ ಟೈಮ್ಗೆ ಅಲ್ಲಿ ಏನಾಗಬೇಕು ಅದು ತಿಂದು ಮುಗಿಸು ಅಷ್ಟೇ. ತಿರ್ಗಿ ಮಡಿಕೊಂಡು ತಿಂತೀನಿ ಅಂದರೆ ಅದು ಆಗೋಲ್ಲ, ಅವ್ನು ಮಡಿಕೊಂಡು ತಿನ್ನಲ್ಲ. ಇನ್ನು ಮಾಡಿದಾಗ ಅಲ್ಲೇ ಎಷ್ಟು ಬೇಕಾಗುತ್ತೋ ಅಷ್ಟೇ ಮಾಡಿಬಿಟ್ಟು ಖಾಲಿ ಮಾಡ್ತೀನಿ. ಇನ್ನು ನನ್ನ ಮಗ ಎಲ್ಲನೂ ನಾನು ಹೇಳಿದ್ನಲ್ಲ, ಅವನು ಎಲ್ಲಿ ನಾವು ಏನು ಮಾಡ್ತಾಯಿದ್ದೀರಿ ಅಂದ್ಕೊಂಡು ನೋಡ್ಕೊಂಡೇ ಇರ್ತಾನೆ. ಇನ್ನು ಚಿಕ್ಕ ಮಗನ ರಗ್ಗು ತಂದಿಲ್ಲ, ಹಾಕೊಂಡು ಕೂತಿದ್ನಿ. ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡೆ, ಇನ್ನು ಸ್ವಲ್ಪ ಹೊತ್ತು ಹೋದ ಒಳಗಡಿಕೆ. ನನ್ನ ಮಗ ಅದನ್ನೇ ತುಳಿತಾ ಇದ್ದಾನೆ. ಇನ್ನು ಈಗ ಇದೊಂದು ಸ್ವಲ್ಪ ಹೆಂಗೆ ಮಾಡ್ತೀಯಮ್ಮ, ಏನು ಮಾಡ್ತೀಯಮ್ಮ ಹಂಗೆ ಆಗಿ ರೆಡಿಯಾಗಿ ಇದು ಮಾಡೋ ಗಂಟನೂ ಅವ್ನದು ಅದೇ ಡೈಲಾಗು, ಹೆಂಗೆ ಮಾಡ್ತೀಯಮ್ಮ, ಏನು ಮಾಡ್ತೀಯಮ್ಮ ಅಂದ್ಕೊಂಡು. ಇನ್ನು ಅದ್ರೊಳಗಡೆಗೆಲ್ಲ ಮಾಮೂಲಿ ಹಿಂಗೆ ಉದ್ದುದ್ದು ಕಟ್ ಮಾಡ್ಕೊಂಡಿರ್ತೀವಲ್ಲ, ಇನ್ನು ಚುರುಮುರಿ ಅವೆಲ್ಲ ಪೇಪರ್ಗೆ ಹಿಂಗೆ ಕವರ್ ಮಾಡಿಕೊಡ್ತಾರೆ ನೋಡಿ, ರೌಂಡ್ ಶೇಪಲ್ಲಿ ಕಳ್ಳುಪುರಿ ಹಾಕೊಂಡು ತಿಂತಿದ್ರು ನೋಡಿ ನ್ಯೂಸ್ ಪೇಪರಲ್ಲಿ. ಆ ಥರ ಈ ಥರ ಹಿಂಗೆ ತಿರುಗಿಸ್ಕೊಂಡು ಅದನ್ನು ಏನಿರುತ್ತೋ ಅದು ಒಂದೊಂದು ಸ್ಪೂನ್ ಸ್ವಲ್ಪನೇ ಹಾಕ್ಕೊಂಡು, ಇನ್ನು ಮೈದಾ ಹಿಟ್ಟು ಕಲಸಿಟ್ಕೊಂಡಿರ್ತೀವಲ್ಲ ಅದನ್ನು ಎಲ್ಲೆಲ್ಲಿ ಓಪನ್ ಇರುತ್ತೋ ಅದಕ್ಕೆ ಒಂದು ಸ್ವಲ್ಪ ಹಿಂಗೆ ಸೀಟಿ ಅಂಟಿಸ್ಕೊಳ್ಳೋದು. ಆ ರೀತಿ ಅಂಟಿಸ್ಕೊಂಡ್ರೆ ಎಣ್ಣೆಗೆ ಬಿಟ್ಟಾಗ ಕಳ್ಕೊಳ್ಳಲ್ಲ, ಅದು ಓಪನ್ ಆಗೋಲ್ಲ ಅಂತ ಹೇಳ್ಬಿಟ್ಟು. ಇನ್ನೊಂದು ಲೋ ಫ್ಲೇಮಲ್ಲಿ ಇಟ್ಟಿದ್ದೆ ಉರಿನ, ಹೈ ಫ್ಲೇಮಲ್ಲಿ ಇಟ್ಟಿದ್ದೀನಿ. ನನ್ನ ಮಗ ಇನ್ನೂ ನೀರು ಅಲ್ಲಿ ಕಡೆ ಸಿಂಕ್ ಹತ್ರ ಏನೋ ಮಾಡ್ತಾ ಇದ್ದಾನೆ. ಇದು ಹೆಂಗೆ ಮಾಡ್ತೀಯಮ್ಮ ಅಂದ್ಕೊಂಡು. ಹೋಪ್ಲೆಸ್ ಏನಿಲ್ಲ, ಒಟ್ಟಿನಲ್ಲಿ ಟ್ರೈ ಮಾಡಿದ್ರೆ ಯಾವುದಾಗಲ್ಲ. ಹೆಂಗೋ ಆಗಿನ ಕಾಲದ ಹೇಳ್ತಿದ್ರಲ್ಲ, ಏನಕ್ಕೆ ಅಲ್ಲಿ ಒಂದು ಉಪ್ಪು ಹಾಕ್ಬಿಟ್ಟು ಎಣ್ಣೆ ಬಿಟ್ಬಿಟ್ರೆ ಅದು ಎಲ್ಲ ಥರನೂ ರುಚಿ ಕೊಡುತ್ತೆ ಅಂತ. ಹಾಗೆ ರುಚಿ ಇದ್ದೇ ಇರುತ್ತೆ, ಮಾಡಬೇಕಷ್ಟೇ. ಇದೂ ಹಾಕೋ ಐಟಮೆಲ್ಲ ಹಾಕಿದ್ರೆ ರುಚಿ ಕೊಡ್ದಲೇ ಇರುತ್ತೆ. ಈಗೆಲ್ಲ ಎಲ್ಲ ಥರ ಪೌಡ್ರೂ ಬಂದೈತೆ. ಏನು ಮಾಡಬೇಕಲ್ಲ ಅಂದ್ಬಿಟ್ಟು ಆ ಪೌಡ್ರು ಮಾಡ್ಕೋಬೇಕು, ಈ ಪೌಡ್ರು ಮಾಡಿ ಇಟ್ಟಿರಬೇಕು, ಇಲ್ಲ ಆಯಿತು ಮನೇಲಿ ಹಂಗೇನಿಲ್ಲ. ಎಲ್ಲ ಮಿಕ್ಸ್ ಇರದೇ ಇರೋದು ಗರಂ ಮಸಾಲ, ಚಾಟ್ ಮಸಾಲ,
ಧನಿಯಾ ಪೌಡ್ರು ಮೆಣಸಿನ್ಕಾಯಿ ಪುಡಿ ಇದೆ, ಅವೆಲ್ಲನ ಹಾಕ್ಬಿಟ್ರೆ ಅದೇ ಒಂದು ಫ್ಲೇವರು. ಈಗ ಬೋಂಡಕ್ಕೂ ನೋಡಿ, ಈರುಳ್ಳಿ ಬೋಂಡ, ಈರುಳ್ಳಿ ಹೆಚ್ಕೊಳ್ಳೋದು, ಅವೆಲ್ಲ ಮಸಾಲೆ ಹಾಕೋದು, ಹಾಕ್ಬಿಡೋದು, ಅದೊಂಥರ ಟೇಸ್ಟ್ ಕೊಡುತ್ತೆ. ಹಂಗೇ. ಆದರೆ ಎಣ್ಣೆ, ಈರುಳ್ಳಿ ಈ ಥರ ಮೇನ್ ಐಟಮ್ ಅಂತೂ ಇರಲೇಬೇಕು. ಇನ್ನು ಟೇಸ್ಟ್ ಮಾತ್ರ ಚೆನ್ನಾಗಿತ್ತು. ಮಾತ್ರ ನನ್ನ ಮಗನಿಗೆ ಕ್ರೇವಿಂಗ್ಸ್ ಮೇಲ್ಗಡೆ ತಿಂದ, ಇನ್ನು ಒಳಗಡೆನೂ ಖಾರ ಏನಿರಲಿಲ್ಲ. ಹಂಗಾಗಿ ಸ್ವಲ್ಪ ಸೀದೋಯ್ತಾಯಿತ್ತು. ನಾನು ಆ ಕಡೆ ಅಡುಗೆ ಆದೆ, ಇನ್ನೊಂದೆರಡು ಚಿಕ್ಕಕ್ಕೆ ಇವು ಒಂದು 3 ಕ್ಲೀನಾಗಿ ಅಗಲ ಮಾಡಿ ಇದು ಮಾಡಿದೆ. ಇನ್ನು ಅವನ್ನ ಚಿಕ್ಕಕ್ಕೆ ಒತ್ಬಿಟ್ಟು ಒಳಗಡೆಗೆ ಸೇರಿಸ್ಬಿಟ್ಟು ಅದನ್ನ ಮಸಾಲೆನ ಹಾಕೊಂಡು ರೆಡಿ ಮಾಡಿಕೊಂಡೆ. ಇನ್ನು ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ. ಯಾರೆಲ್ಲ ನೋಡ್ತಾ ಇದ್ದೀರೋ ಎಲ್ಲೂ ಸ್ಕಿಪ್ ಮಾಡ್ದಲೇ ವಿಡಿಯೋ ನೋಡಿ ಕೊನೆ ತನಕ. ಜೊತೆಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನೋಡ್ತಿದ್ದೀರ, ಎಲ್ಲರೂ ನೋಡ್ತಿದ್ದೀರ ಸುಮಾರು ಜನ, ಆದರೆ ಯಾರು ಲೈಕು ನಿಮ್ಗೆ ಖುಷಿ ಆಗಿದ್ರೆ, ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಅಷ್ಟೇ, ಇನ್ನೇನು ಕೇಳಲ್ಲ. ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಾ ಇದ್ದಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಇನ್ನು ಸಮೋಸನಾದರೂ ಟ್ರೈ ಮಾಡಿ ನೋಡಿ ಒಂದ್ಸಲ. ಏನು ಮಸಾಲೆ ಇಲ್ಲ, ಮನೇಲಿರೋ ಐಟಮ್ನಲ್ಲೇ ಮಾಡಿರೋದು. ಅದು ಮಾಡಬೇಕು ಅಂತಲೂ ಇರಲಿಲ್ಲ, ಆ ಥರ ಮಾಡಿದೆ. ಆದರೂ ಚೆನ್ನಾಗಿತ್ತು ಒಟ್ಟಿನಲ್ಲಿ. ಇನ್ನು ಮಿಕ್ಕಿದ್ದಿರುತ್ತಲ್ಲ ಒತ್ತಿ ಇನ್ನು ಆ ಕಡೆ ಸೈಡಲ್ಲೆಲ್ಲ ಕಟ್ ಮಾಡ್ಕೊಂಡಿರ್ತೀವಲ್ಲ, ಅದನ್ನು ಎಣ್ಣೆಗೆ ಹಾಕ್ಕೊಂಡು ಥರ ತಿಂದರೆ ಅದು ಚೆನ್ನಾಗಿರುತ್ತೆ. ಉಪ್ಪು ಇದು ಹಾಕಿರ್ತೀವಲ್ಲ, ಹಂಗಾಗಿ. ಇನ್ನು ನೈಟ್ ಅವತ್ತೂ ಮಳೆ ಬಂತು. ಇನ್ನು ಬೆಳಗ್ಗೆಲ್ಲ ಪೂಜೆ ಮಾಡಿದ್ದೆ. ಇನ್ನು ಸಂಜೆ ಟೈಮ್ ದೀಪ ಹಚ್ಚೋಣ ಅಂತ ಹೇಳ್ಬಿಟ್ಟು ಇನ್ನೊಂದು ಚಿಕ್ಕದಾಗಿ ಒಂದು ರಂಗೋಲಿ ಬಿಟ್ಬಿಟ್ಟು ದೀಪ ಎಲ್ಲ ಹಚ್ಚಿ ಸ್ವಲ್ಪ ಹೊತ್ತು ಕೂತಿದ್ದೀನಿ ಅಷ್ಟೇ. ಥ್ಯಾಂಕ್ ಯು ಎಲ್ರಿಗೂ. ಬಾಯ್.